ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಡೇ 5ಗೆ ಸ್ವಾಗತ ಸುಸ್ವಾಗತ. ಸೊ ಕರ್ಗಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 2 ಹತ್ತತ್ರ 2 ಗಂಟೆ ಆಗಿದೆ. ಸೊ ಬಾಯ್ಸ್ ಕೂಡ ಫುಲ್ಲು ವೆಯ್ಟ್ ಮಾಡ್ತಾ ಇದ್ದಾರೆ ಕರ್ಗಾಗೋಸ್ಕರ. ಸೊ ಕರ್ಗ ಏನಂದರೆ ನಾವು 3 ಸರಿ ನಾವು ಬಂದಿದೆ, ಬಟ್ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಂಡು ಇಷ್ಟೊತ್ತು ಕಾದಿ ಎಲ್ಲ ಯಾರೂ ಇರ್ತಾ ಇರಲಿಲ್ಲ. ಸೊ ಜಾತ್ರೆ ಟೈಮಲ್ಲಿ ಇದು ನಡೀತಾ ಇರೋದಕ್ಕೋಸ್ಕರ ಇಷ್ಟೆಲ್ಲ ಕಾಯ್ತಾ ಇದ್ದಾರೆ. ಸೊ ನೋಡಿ ಬಾಯ್ಸ್, ಯಾರು ಹೋಗಿರೋದು ಹಾ ಫಸ್ಟ್ ಹಿಂಗ್ ಬರ್ಬೇಕು ತಾನೆ, ಹೆಂಗೆ ಹಿಂಗ್ ಬಂದು ಹಿಂಗ್ ಹೋದ್ರೆ शाबाश बेटा, बहुत बढ़िया मुन्ना। ಆರಾಮ್ ಮಾರ್ಕ್ ಆಗ್ಬೇಕು ತಾನೆ ನೀನು. ಫಸ್ಟ್ ಸೆಕೆಂಡು ಥರ್ಡು ಅಂತ ಆರಾಮ್ ನಾನು ಹಾಕ್ತೇನೆ ನೋಡಿ. ಬ್ಯಾನರ್ ಹಾಕ್ಬೇಕು, ದುಡ್ಡು ಕಟ್ಸೋಕು ಸುಮ್ಮನೆ ಬೇಜಾರು. ಏನ್ ಬಿಲ್ಡರ್ ಸೈಡ್ ಅಪ್ಪ ನೀನು. ಬಿಲ್ಡ್ರ್ ಸೈಡ್ ನಮ್ ಧೀರಜ್ ಪಾರ್ಕಿಂಗ್ ಬೇರೆ ನೋಡು, ಅದೇನೋ ಬ್ಲಾಕ್ ಮಾಡ್ತಾರಂತೆ ಪಾರ್ಕಿಂಗ್ ಅಲ್ಲಿ. ಆ ರಿಲೇಟಿವ್ಸ್ ನೋಡ್ಕೊ ಬರ್ಬೇಕು ಪಾಪ ಬಿಸ್ಲಲ್ಲಿ. ಇವಾಗ ಅಜ್ಜಿ ಅಂದಿರ್ತೀರಪ್ಪ, ಏನಪ್ಪ ಮಾಡೋದು ಏನ್ ಪಾರ್ಕಿಂಗ್ ಹೆಂಗಪ್ಪ ಇರೋದು. ಇವಾಗ ಇರಪ್ಪ ಹೇಳಪ್ಪ. ಪಾರ್ಕಿಂಗ್ ಅಲ್ಲಿ ಬ್ಲಾಕ್ ಮಾಡಿದ್ರೆ ಇವಾಗ ನೋಡಿ. ಇವ್ನ ಯಾರ ಎಲ್ಲಿ ರಂಜಿತ ಅಜ್ಜಿಗೆ ನಡೆಯಕ್ಕಾಗಲ್ಲ ಅಷ್ಟು ಮಾತು. ಇವನ್ನೇ ಎತ್ಕೊಂಡು ಹೋಗೋದು ಆಟ ಪಕ್ಕ ಹೇಳ್ತೀನಿ. 10 ರೂಪಾಯಿ ಟಿಕೆಟ್ ಇಸ್ಕೊಂಡಿದ್ದೆ ಆಟ ಎತ್ಕೊಂಡು ಹೋಗ್ತಾ ಇರ್ಬೇಕು. ಓ ವೈಟ್ ಕಲರ್ ಕಾರ್ ಬೇರೆ ಇಟ್ಕೊಂಡಪ್ಪ. ಹ್ಞೂನಪ್ಪ 799. ಕೇಂಬ್ರಿಡ್ಜ್ ಅಂತೆ, ಕೇಂಬ್ರಿಡ್ಜ್ ಹತ್ರ ಬ್ಲಾಕ್ ಮಾಡ್ತಾರಂತೆ. ಕೇಂಬ್ರಿಡ್ಜ್ ಸ್ಕೂಲ್ ನೇ ಬ್ಲಾಕ್ ಅದು ಏನೇನ್ ಹೇಳ್ತಾರೆ. ಕೇಂಬ್ರಿಡ್ಜ್ ಸ್ಕೂಲ್ ನೇ ಬ್ಲಾಕ್. ನೀನ್ ಕನ್ನಡದಲ್ಲಿ ಮಾತಾಡ್ಬೇಕಪ್ಪ, ತೆಲುಗು ನಾಟ್ ಅಲೌಡ್. ಏನಪ್ಪ ಹೇಳೋದು ನೋಡ್ಕೊಂಡು ಅಷ್ಟು ದೂರ ಬಿಸಿಲಲ್ಲಿ ಹೆಂಗಪ್ಪ ಸಮ್ಮರ್ ಬರೆ 38 ಸೆಲ್ಸಿಯಸ್ ಬಿಸಿಲು. ಏನ್ ಮಾಡೋದು ಹತ್ತತ್ರ 40 ಅನ್ಕೋ. ಒಳ್ಳೆ ಬೆಜ್ಜೆ ನೋಡ್ಕೊ. ಅರ್ಧ ಜನ ತಿನ್ನೋದಿಲ್ಲ ನೋಡ್ಕೊ. ಬಿಸಿಲಿಗೆ ಅರ್ಧ ಸುತ್ತೋಗಿರ್ತಾರೆ ಅಂತ್ಯಾ. ಹೋಗಿ ಇಲ್ಲೆಲ್ಲ ನಾ ಪಾರ್ಕಿಂಗ್ ಹಾಕ್ಸಕಂದ್ರೆ ಅಲ್ಲಿ ತಿಂಪಂದ್ರದಲ್ಲಿ ಬ್ಲಾಕ್ ಮಾಡಿರ್ತಾರೆ. ಏನಪ್ಪ ಮಾಡೋದು ಮತ್ತೆ ಸ್ವಾಮಿ ಒಳ್ಳೆ ಬೆಜ್ಜೆ. ಹೋಗಪ್ಪ ಇವನಾದ್ರೆ ಇನ್ನು ನಾವೆಲ್ಲ 100 ಜನಕ್ಕೆ ಮಾತ್ರ ಒಂದು ಫ್ಯಾಮಿಲಿ ಎಲ್ಲರಿಗೂ ಮಾಡ್ಸ 2,000. ಓ 2,000 3,000 12 ಕುರಿ ಏನ್ ಮಂಜಣ್ಣ, ಏನಪ್ಪ ಬೇಕು. ದಿಂಡು ಏನ್ ಕಾಸು ಕೊಡ್ತಾ ಇದ್ಯಾ? ಏನ್ ಮಂಜಣ್ಣ ಎಷ್ಟು? 3,000ಕ್ಕೆ ಎಷ್ಟು ಬರ್ತೈತೆ ಅಷ್ಟು ಇಸ್ಕೊಂಡ್ಬಿಡೋದಾ? ದಿಂಡುಗಳಾ 5 ಥರದ್ದು. ಆಮೇಲೆ ಹೂನಾರಗಳು ಎಷ್ಟು? 3. ಹಾಂ ಹಾಂ ಸರಿ ಜಾಸ್ತಿ ಆದ್ರೆ ಫೋನ್ ಮಾಡ್ತೀನಿ. ಸರಿ ಫೋನ್ ಮಾಡ್ತೀನಿ. ಮೊಯ್ತೀನಿ ಕೈಯಲ್ಲಿ. ಜಾಸ್ತಿ ಆದ್ರೆ ನೀವು ಹಾಕ್ಬಿಟ್ಕೊಂಡು ನಾನು ಕಾಸು ಕೊಡ್ತೀನಿ. ಸರಿ. ದಿಂಡುಗಳು 5 ಥರ 5 ಥರ ಮಲ್ಗ್ಯದ ಇರುವ ಸಮೇತ ಮಲ್ಗ್ಯದ ಎಷ್ಟು? 3 6 ಸರಿ. ಫೋನ್ ಮಾಡ್ತೀನಿ ಹೋಗು. ಫೋನ್ ಐತಿದೆ ಅದಕ್ಕೆ. ಅವನ್ ಮಲ್ಕೊಂಡವನೆ. ಮಲ್ಕೊಂಡು ಹೆಂಡಿ ಪಕ್ಕದ ಅದಕ್ಕೆ. ಸರಿ. ಬೆಳಿಗ್ಗೆ ಹೋಗ್ತೀರ ಅದಕ್ಕೆ. ಸರಿ. ಏನ್ದೇನೋ ಕರ್ಗಾಗ ವೆಯ್ಟ್ ಮಾಡಲ್ಲ. ಇದನ್ನು ಬೆಳಗ್ಗೆ ಹೋಗಿ ಎಷ್ಟು ಗಂಟೆಗೆ ಹೋಗುದು? ಆ ಮುಂಜಾನೆ ಹತ್ರ ರೆಡಿ. ಇವಾಗೆಲ್ಲ ಕಾಸು ಕೊಟ್ಬಿಟ್ಟ. ಅದೇ ಎಲ್ಲರಿಗೂ ತಗೊಂಡ್ಬರ್ಬೇಕು ನಾವು. ಇದನ್ನು ನಾವು ಮತ್ತೆ 8 ಗಂಟೆ ಹಂಗೆ ಹೋಗೋಣ. ಬೆಳಗ್ಗೆ ಸುಮ್ಮನೆ ಇರಪ್ಪ ಸ್ವಾಮಿ. 8 ಗಂಟೆಗೆ ಹೋದ್ರೆ ಯಾವಾಗ ಬರೋದು? ರಿಟರ್ನ್ ಬರಕ್ ಆಗಲ್ಲ. ಸುಮ್ಮನೆ ಇರು. 4 ಗಂಟೆ 4:15 ಹೋಗೋಣ. ಹಂಗಂತೀಯ? ಯಶವಂತ್ ಬರ್ತಾನೆ, ಮತ್ತೆ ಇನ್ಯಾರು ಧೀರಾಜ್ನು ಬರಲ್ಲ ಅಂತ. ಅವ್ನು ಬರಲ್ಲ. ನಾನು ಬರ್ತೀನಿ. ಏನಕ್ಕಪ್ಪ? ಸರಿ ಬಿಡಪ್ಪ. ಬೇಡ. Emotional damage. ಸತೀಶ್ ಗೊತ್ತಿಲ್ಲ, ಅದನ್ನು ನಾವೇ ತಗೊಂಡ್ಬರ್ತೀವಿ ಅಂದ್ರೆ ಬರಲ್ಲ, ಇಲ್ಲ ಅಂದ್ರೆ ಬರ್ತಾನೆ. 4:15 ಅಲಾರಾಮ್ ಇಟ್ಕೊ ಹೋಗೋಣ. 4:15 ಆಗಲ್ಲ ಮಾಮ್, ಇಲ್ಲ ಅಂದ್ರೆ ಬೆಳೆ ಕೆಲಸಗಳಿದಾವೆ ನಮಗೆ ತುಂಬಾ. ಆಮೇಲೆ
ದೇವ್ರನ್ನ ಎತ್ಕೊಂಬರೋದು ಅದು ಇದು ಎಲ್ಲ ಇದೆ. ಇನ್ನ ಶಾಪಿಂಗ್ ಮಾಡಬೇಕು, ನಾನ್ ವೆಜ್ ಇದೆ. ಸೊ ನಾವೇ ಬಾಯ್ಸ್ ಎಲ್ಲ ಫುಲ್ಲು ರೆಡಿ ಮಾಡೋಣ ಅಂದ್ಕೊಂಡಿದ್ದೀವಿ ಇದನ್ನು. ಏನಕ್ಕಂದರೆ ಕರ್ಗಾಗೆ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ. ಸೊ ಇಡೀ ಹೂವು ಕಿತ್ಕೊಂಬರೋಣ. ಪ್ಲಾಸ್ಟಿಕ್ ತಿಂತಾರೆ ಹಂಗೆ ನೋಡಿ, ಇಲ್ಲೇ ಹಾಕ್ಬಿಡ್ತಾರೆ ನೋಡಿ. ಇವಾಗ ಕ್ಲೀನ್ ಮಾಡೋರು ಎಮರ್ಜೆನ್ಸಿಗೆ ಏನೂ ಆಗಲ್ಲ ಈ ಥರ ಎಲ್ಲ ತಿನ್ನೋದು ಇಲ್ಲೇ ಹಾಕೋದು. ಡಸ್ಟ್ಬಿನ್ಗಳು ಮಡಗಿರ್ತಾರೆ, ಟ್ಯಾಕ್ಟರ್ಗಳು ಮಡಗಿರ್ತಾರೆ, ಅದಕ್ಕೂ ಹಾಕಲ್ಲ. ನಮ್ಮ ಜನ ಎಷ್ಟು ಲೇಜಿ ಅಂದರೆ ಯಪ್ಪ ಸಖತ್ ಲೇಜಿ. ಸೊ ಇಲ್ಲಿ ಹೂವನ್ನ ಸಪ್ರೇಟ್ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಆರಾಧ್ಯ ಅವರು ರಂಗೋಲಿ ಬಿಡಿಸ್ತಾ ಇದ್ದಾರೆ. ನಾವೇ ಇನಿಷಿಯೇಟಿವ್ ತಗೊಂಡು ಇವಾಗ ಊರ ಮುಂದೆ ದೊಡ್ಡದಾಗಿ ಹಾಕೋಣ ಅಂತ ರಂಗೋಲಿ ಹಾಕ್ತಾ ಇರೋದಿದು. ಫೈನಲ್ ಔಟ್ಪುಟ್ ತೋರಿಸ್ತೀನಿ ರೀ ಹೆಂಗೆ ಬರುತ್ತೆ ಅಂತ. ಸೊ 85% ಕಂಪ್ಲೀಟ್ ಆಗಿದೆ. ಇನ್ 15% ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಬಾಯ್ಸ್ ಎಲ್ಲ ಇಷ್ಟು ಡೆಡಿಕೇಶನ್ ಮಾಡಿರೋದಕ್ಕೆ ಈ ಥರ ಬಂದಿದೆ. ಜಾತ್ರೆ ಅಂದರೆ ಇರಿಟೇಷನ್ ಆಗ್ತಾ ಇದೆ ಬಾಯ್ಸ್ಗೆ. ಹೇಳಮ್ಮ ತುಳಸಿ ಕೋಮಲವೇ ನೀರವನ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ಗೈಸ್. ಸೊ ಇದ್ರ ಮೇಲೆ ಕರ್ಗ ಆಡುತ್ತೆ ಇವಾಗ. ಸೊ ಕರ್ಗ ಬಂದ್ಮೇಲೆ ತೋರಿಸ್ತೀನಿ ರೀ. ಸೊ ಒಂದು ಡ್ರೋನ್ ಶಾಟ್ಗೆ ಒಂದೆರಡು ಡ್ರೋನ್ ಶಾಟ್ಗೋಸ್ಕರ ಟೈಮ್ ನೋಡಿ ಇವಾಗ ಎಷ್ಟಾಗಿದೆ. May 5, 4:32 ಆಗಿದೆ. ಇನ್ನೂ ಕರ್ಗ ಬಂದಿಲ್ಲ ಊರ ಮುಂದೆಗೆ. ನಾವು ಊರ ಮುಂದೆನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡೋದ ಗೊತ್ತಾಗ್ತಾ ಇಲ್ಲ. ಇನ್ನು ಅದು ಎಷ್ಟೊತ್ತಿಗೆ ಬರುತ್ತೋ ಏನೋ. ಸಾಕಾಗ್ಬಿಟ್ಟಿದೆ, ನಿದ್ದೆ ಬೇರೆ ಇಲ್ಲ. ಏನು ಮಾಡೋದು ಈ ಥರ ಇದ್ದರೆ. ಸಖತ್ ನಿದ್ದೆ ಎಳಿತಾ ಇದೆ ಗೈಸ್. ನಿಂತ್ಕೊಳಕ್ಕೆ ಕೂಡ ಅಷ್ಟೊಂದು ಪೇಷನ್ಸ್ ಇಲ್ಲ ಇವಾಗ. ಡ್ರೋನ್ ಶಾಟ್ ತೆಗಿಯೋಕ್ಕೂ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಆದರೆ ಏನು ಮಾಡೋದು. ಇನ್ನೇನು ನನ್ನ ಪ್ರಕಾರ ಒಂದು 5 o'clock ಆದರೂ ಬರ್ಬೋದು ಅಂತ ನೋಡೋಣ ಇದು. ಸೊ ನಮ್ಮೂರಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟೊತ್ತು ಕಾದಿ ಕರ್ಗ ನೋಡ್ತಾ ಇರೋದಂದ್ರೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಅಂದರೆ ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ. ಸೊ ಫೈನಲಿ ತೋರಿಸ್ತೀವಿ ನೋಡಿ ಕರ್ಗ ಹೇಗಿದೆ ಏನು ಅಂತ. ಇಲ್ಲಿ ಕಾದ ಪೂಜೆ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಸೊ ಬರ್ತಾರೆ ನೋಡಿ ಇವತ್ತು. ಮಳೆ ಬೀಳ್ತೈತೆ ಹೆಂಗೆ ಇವಾಗ. ನೆನ್ನೆ ನೈಟ್ ಫುಲ್ ನಿದ್ದೆನೇ ಇಲ್ಲ. ಬೆಳಗ್ಗೆ ಎಷ್ಟು ಗಂಟೆ ಗೊತ್ತಾ? 9 ಗಂಟೆಗೆ ಬಂದಿದೆ ಕರ್ಗ. ಇವನು 8 ಗಂಟೆಗೆ ಹೋಗೋನೆ. ಅಷ್ಟೊದ್ದು ಕಾದ್ಬಿಟ್ಟು ಏನ್ ಮಾಡೋಣ, ನಿದ್ದೆ ತಡೆಯಕ್ಕಾಗಿಲ್ಲ. ಇನ್ ಪಲಾಕಿಗೆ ಬೇರೆ ಎದ್ದೊಳ್ಬೇಕು. ನಾಳೆ ಬೇರೆ ಮಟನ್ ಚಿಕನ್ನು ಫುಲ್ ಲಾಟ್ರಿ. ನಾಳೆ ಮನೇಲಿ ಇರಲ್ಲ ಆಚಾರಿಗ್ನು ಬಾಬಾ. ಏನಪ್ಪ ಮಾಡೋದು. ಮಟನ್ ತಿನ್ನಕ್ಕೆ ಈಗಾಗಲೇ ವೇಟಿಂಗ್. ದೇವ್ರುಗಳನ್ನೆಲ್ಲ ಕರೆಕ್ಟಾಗಿ ಕಳಿಸಿ ಪಾರ್ಕಿಂಗ್ ಮಾಡಿಸಿ ಅಷ್ಟೊತ್ತಿಗೆ ಮಳೆ ಜೋರು. ಏನು ಮಾಡ್ತೀರಾ. ಸೊ ಎಲ್ಲ ಪಲ್ಲಕ್ಕಿಗಳನ್ನ ಇಲ್ಲೇ ಪಾರ್ಕ್ ಮಾಡಿಸಿರೋದು. ಸೊ ಎಲ್ಲಿ ಅಂದ್ರೆ ನೋಡಿ ತೋರಿಸ್ತೀನಿ ನಾನು. ಟೋಟಲ್ ಇಷ್ಟೇ ಅಲ್ಲ ಪಲ್ಲಕ್ಕಿಗಳು ಸುಮಾರು
ಸುಮಾರು ಒಂದು 35 ಪಲ್ಲಕ್ಕಿವರೆಗೂ ಬರುತ್ತೆ. ಮಳೆ ಬೇರೆ ಜೋರಾಗಿ ಬರ್ತಾನೆ ಇದೆ, ಫುಲ್ ಬುರ್ದೆ ಎಲ್ಲ ಆಗ್ಬಿಟ್ಟಿದೆ. ಅದು ಬೇರೆ ನೋಡಿ ಹೆಂಗಿದೆ ಇಲ್ಲಿ. ಇನ್ನು ಖಾಲಿ ಇದೆ ಇದು ನೋಡಿ. ಈ ತರದ್ರಲ್ಲಿ ಎಲ್ಲಿ ಪಲ್ಲಕ್ಕಿಗಳು ಮಾಡೋದು, ಏನ್ ಕಥೆ? ನಾವು ಒಂದ್ ಮಾಡ್ಸಿದೀವಿ, ಬನ್ನಿ ತೋರಿಸ್ತೀನಿ ಯಾವ್ದು ಅಂತ. ಮಳೆ ಒಂದ್ ಬಿದ್ದಿಲ್ಲ ಅಂದ್ರೆ ಸರೋಗಿರೋದು. ಈ ಬುರ್ದೆಯಲ್ಲಿ ಬೇರೆ ಹೋಗ್ತಾ ಇದ್ದೀನಿ. ನಮ್ದು ಯಾವುದು ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪಲ್ಲಕ್ಕಿ ದೇವ್ರು ಇರ್ಬೋದು, ಅದಕ್ಕೆ ಎಲ್ಲ ಮುಚ್ಚಿದ್ದಾರೆ. ಸೊ ನಮ್ಮ ಪಲ್ಲಕ್ಕಿ ಬಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಆನೆ ಮೇಲೆ ಅಂಬಾರಿ ಹೆಂಗಪ್ಪ, ರಥ ವರದ ಮೇಲೆ ಕುಳ್ಸಿದೀನಪ್ಪ. ಆಗ ನೋಡಲ್ಲಿ ಏಯ್ ಸೊಂಡ್ಲಿಗೆ ಹಾಕ್ಬೇಕಾಗಿರೋದು, ಅಲ್ಲೇ ಹಾಕ್ದೆ ಚೆನ್ನಾಗಿ ಕಾಣಿಸೋದು. ಅಲ್ಲೇನ ಕುಳ್ಸ್ಕೊಂಬರೋದು, ಅಲ್ಲಿಂದ ಎತ್ಕೊಂಡ್ ಹೋಗೋದು. ಸೊ ನಾವೆಲ್ಲ ಹೇಳ್ಬಿಟ್ಟಿದೀವಿ, ಅವರೇ ದೇವ್ರ ಎತ್ಕೊಂಡ್ ಬರ್ತಾರೆ. ಆನೆಕಲ್ಲಿಂದ ದೇವ್ರು ಬಂದಿರೋದು. ಕರೆಂಟ್ ಶಾಕ್ ಕೊಡ್ಬಿಟ್ಟು ಯಾಕೆ ಮಳೆ ಏನ್ ಹಿಂಗ್ ಹಿಡ್ಕೊಳಕತ್ತೈತಾ? ಏನಾಗಲ್ಲ ಬಪ್ಪ. ಸೊ ಮಾಡ್ಸಿರೋ ಪಲ್ಲಕ್ಕಿ ಬಂದು ಇದೆ ಆನೆ ಪಲ್ಲಕ್ಕಿ. ಐರಾವತ ಫುಲ್ ಇದೆ ಟಾಪ್ ಅಪ್ಪ. ಸೊ ಇದು ಫುಲ್ ಟಾಪ್ ಇದು. ಇದು ಯಾವ್ದು ದೇವ್ರು ಅಂದ್ರೆ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ನಾವು ತರಿಸಿರೋದು. ಇನ್ನು ಯಾವ್ದೇ ಜಾಸ್ತಿ ದೇವ್ರಿದೆ, ಎಲ್ಲಮ್ಮ ಅವೇ ಜಾಸ್ತಿ ಇದಾವೆ. ಐವಾರ್ನ ಸೊ ಇಲ್ಲಿ ಐವಾರ್ನ ವ್ಲಾಗ್ ಮಾಡ್ಬೇಕಂತೆ. ಬನ್ನಿ ಹೋಗೋಣ. ಆಂಜನೇಯ. ಓ ಏನಪ್ಪ ಪೂಜೆ ಚೆನ್ನಾಗಿ ಮಾಡ್ತೀಯ? ಇಲ್ಲ, ಎಷ್ಟ್ ಲೇಟ್ ಮಾಡ್ತಾವ್ರೆ? 4:15 8 ಗಂಟೆಗೆ ಬಿಡೋಣ ಅಂತ. ಹಾ ಮುಗ್ಸೋದು 12:30. ಜೈ ಆಂಜನೇಯ, ಜೈ ಆಂಜನೇಯ. ಪೂಜೆಗೆ ಮಾಡ್ತಾ ಇದ್ದೀವಿ, ಏನೋ ಒಂದ್ ಹೇಳು. ಜೈ ಶ್ರೀರಾಮು ಹೇಳ್ಬೇಕು ಅವೆಲ್ಲ. ಅದ್ಯಾವ್ದು ಪಕ್ಕದಲ್ಲಿರೋ ದೇವ್ರು? ಗೌರಮ್ಮನ ಬೈಸ್ ನಿಮ್ ದೇವ್ರು ಇದಂತೆ. ಗೌರಮ್ಮ ಯಾವ್ದು ಪಲ್ಲಕ್ಕಿ? ಓಹ್ 17 Pro Max ಅಂತೆ. ಏರ್ಪಡಿಸಬೇಕಾಗಿ ಕಳಕಳೆಯಾಗಿ ಕೋರಿಕೊಳ್ಳುತ್ತೇವೆ. ಇನ್ನ ಖಾಲಿನೇ ಆಗುತ್ತೆ ಸುದೀಶಣ್ಣ ಎಲ್ಲ. ನನ್ನ ಪ್ರಕಾರ ಫುಲ್ ಖಾಲಿನೇ ಐತಿ. ಇನ್ನ ಒಂದ್ ಸುಮಾರು ಒಂದು 10 ಖಾಲಿ ಫುಲ್. ಇನ್ನ ಯಾವಾಗ ದೇವ್ರುಗಳು ಅದಕ್ಕೆಲ್ಲ ಎತ್ತಿಕ್ಕೋದು. ನನ್ನ ಪ್ರಕಾರ 8 ಗಂಟೆ ಮೇಲೆ ಆಗ್ತೈತೆ ಸುದೀಶ್. ನಾವು 8 ಗಂಟೆ ಮೇಲೆ ಆಗ್ತೈತೆ. ಹೋಗ್ತೈತೆ 12:30 1 ಗಂಟೆ ಹೋಗ್ತೈತೆ. ಈ ಟೈಮಲ್ಲಿ ಮಳೆ ಬೇಕಾಗಿರ್ಲಿಲ್ಲ, ಏನ್ ಮಾಡೋದು? ಪಲ್ಲಕ್ಕಿ ಖಾಲಿ ಹೊಡಿತಾವೆ, ಟೈರ್ಗೆಲ್ಲ ತುಂಬ್ತಾವೆ. ತರ್ಲೆಗಿಂದ ತರ್ಲೆಗಿನ್ ಕರೆ, ಇದು ಅವ್ರದ್ದು. ತರ್ಲೆಗಿನ್ನ ಕರೆ ಜಗನ್ನಾಥನ್ ಕರೆಯಪ್ಪ, ಅವ್ರದ್ದೇ ಪಲ್ಲಕ್ಕಿ ಕುಳ್ಸೋಣ. ಹೌದಾ? ಮತ್ತೆ ಆಗ ಇವನ್ ಹೇಳಿದ್ದು ಧೀರಜ್ ವೆಂಕಟೇಶ್ವರ ಸ್ವಾಮಿ ಕುಳಿಸ್ಬೇಕು ಅಂದ. ಈಗ ಎಷ್ಟು ಗಂಟೆಗೆ ಬಿಡೋದಿಲ್ಲ ಇವಾಗ? 8:30 8 ಗಂಟೆಗ? 7 ಗಂಟೆ. 7 ಗಂಟೆ ಅಂದ್ರೆ 8 ಗಂಟೆ ಆಗ್ತೈತೆ, ಸುಮ್ನೆ ಇರೋ. ಹೌದಾ? 32 34 35 ಮಾಡ್ತಾವ್ರ. ರೀಲ್ಸ್ ಕುಡಿಲಿ ಹೆಂಗ್ ಮಾಡಿದೀರಂತ ಹೇಳು. ರೀಲ್ಸ್ ಹೆಂಗ್ ಮಾಡಿದೀರ ಅಂತ ತೋರ್ಸೇ ಇಲ್ಲ. ಡ್ರಾಫ್ಟ್ ಅಲ್ಲಿ ಐತೆ ಇತ್ತು. ಎಲ್ಲಿದು? ಅಲ್ಲೋಗಿದ್ರಾ? ನೋಡ ಎಷ್ಟು ಚಂದ. ಓ ಜಾಲಿ.
ಪಲ್ಲಕ್ಕಿಗೆ ತರ್ಸೋದಾಗ್ತೀರಾ ಮೈಂಟೈನ್ ಮಾಡೋದೆ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ನಂದನ್ ಬೇರೆ ಲೈನ್ಗಳು ಎತ್ತಿ 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 ಸುಸ್ತಾಗ್ಬಿಟ್ಟವ್ರೆ. ನಂದನ್ ಬಾಳೆನ್ ಕೊಡಪ್ಪ ಲೈನ್ ಎತ್ತಿ ಇನ್ನೇನ್ ಮೇಂಟೆನೆನ್ಸ್ ಎಲ್ಲ ಹೆಂಗಪ್ಪ ಇವಾಗ ಇಲ್ಲ ಅನ್ರೆಸ್ಪೆಕ್ಟು ಮೇಂಟೆನೆನ್ಸ್ ಹೆಂಗಪ್ಪ ಇವಾಗ ನನ್ನ ಪ್ರಕಾರ ಕಮೆಂಟ್ರಿ ಕೊಡ್ತಾ ಇದ್ದಾರೆ ಅಂದ್ರೆ ಬೇಗ ಆಗುತ್ತೆ. ಸೊ ಪಲ್ಲಕ್ಕಿಗೆಲ್ಲ ಹೋಗ್ತಾ ಇದೆ. ಸ್ವಲ್ಪ ಮುಂದೆ ಫುಲ್ ಸಜೆಷನ್ ಕೊಡ್ತಾವ್ರೆ. ಸೊ ಇಲ್ಲಿಗೆ ಕರ್ಗ ಮತ್ತೆ ಪಲ್ಲಕ್ಕಿ ಉತ್ಸವ. ಸೊ ಟೋಟಲ್ ದೇವ್ರು ಬಂದು 34 ದೇವ್ರುಗಳೇನಾಯ್ತು. ನೆವರ್ ಬಿಫೋರ್ ನೆವರ್ ಆಫ್ಟರ್ ಅಂತಾನೆ ಹೇಳ್ಬೋದು. ಅಂದ್ರೆ ಆಫ್ಟರ್ ಹೇಳಕ್ಕಾಗಲ್ಲ. ಸೊ ಸದ್ಯಕ್ಕೆ 44 ಇಯರ್ಸ್ ಆದ್ಮೇಲೆ ಮಾಡ್ತಾ ಇರೋ ಇದಕ್ಕೆ ಇಷ್ಟು ಪಲ್ಲಕ್ಕಿಗಳು ಇತ್ತು. ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಈ ವರ್ಷ. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಬಾಯ್ ಗೈಸ್.